ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂತಹ ಮಳೆಗೆ ಭಾರಿ ಅಮಾಂತರಗಳಂತೂ ಸೃಷ್ಟಿಯಾಗಿವೆ. ಬೃಹತ್ ಗಾತ್ರದ ಮರ ಬಿದ್ದಿದೆ. ಒಂದ್ ಕಡೆ 2 ಆಟೋಗಳು ಟೆಂಪೋ ಜಖಮಾಗಿದೆ. ಬಸವೇಶ್ವರ ನಗರದ 3ನೇ ಬ್ಲಾಕ್ ರಸ್ತೆಯಲ್ಲಿ ಆಗಿರುವಂತಹ ಘಟನೆ. ಪಾಲಿಕೆ ಅರಣ್ಯ ವಿಭಾಗದಿಂದ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಮರ ಬಿದ್ದು ವಿದ್ಯುತ್ ಕಂಬ ಮತ್ತು ತಂತಿಗಳಿಗೂ ಕೂಡ ಹಾನಿಯಾಗಿದೆ. ಸದ್ಯಕ್ಕೀಗ ಬೆಸ್ಕಾಂ ಸಿಬ್ಬಂದಿಗೆ ಮಾಹಿತಿ ಹೋಗಿದೆ. ಬಂದಿದ್ದಾರೆ ಸಿಬ್ಬಂದಿ ಸ್ಥಳಕ್ಕೆ ಬಂದು ತಂತಿಯನ್ನ ಸರಿಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಬೃಹತ್ ಮರ ಉರುಳಿ ಬಿದ್ದಿರೋದ್ರಿಂದ ಅಲ್ಲಿ ಸಮಸ್ಯೆಗಳಾಗ್ತದೆ. ನೋಡಿ, ಅಲ್ಲಿ ಒಂದು ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ ಹೇಗೆ ಬುಡಮೇಲಾಗಿದೆ ಆ ಒಂದು ಮರ ಅಂತೇಳಿ. ಬೃಹತ್ ಗಾತ್ರದ ಮರ ಇದು. ಅಲ್ಲೇ ಇದ್ದಂಥ ಸಿಸಿ ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕಿದೆ. ಸುಮಾರು ಒಂದು 3 ಗಂಟೆ 48 ನಿಮಿಷ, ಹತ್ತತ್ರ 4 ಗಂಟೆ ಸುಮಾರಿಗೆ ಆಗಿರುವಂಥ ಘಟನೆ ಇದು. ಅಲ್ಲಿ ನೋಡಿ, ಅಲ್ಲಿ ಇದ್ದಕ್ಕಿದ್ದಂಗೆ ಹೇಗೆ ಮರ ವಾಲ್ಕೊಳ್ಳುತ್ತೆ ಅಂಥೇಳಿ. ಬೃಹತ್ ಗಾತ್ರದ ಮರ ಏಕಾಏಕಿ ವಾಲ್ಕೊಂಡಿದೆ. ತಕ್ಷಣಕ್ಕೆ ಅಲ್ಲಿಗೆ ಬಂದಂತಹ ಸಿಬ್ಬಂದಿ ಆ ಮರವನ್ನು ಕಟ್ ಮಾಡಿ ತೆರವುಗೊಳಿಸಿದ್ದಾರೆ. ಹಾಗೆ ವಿದ್ಯುತ್ ಲೈನ್ ಮೇಲೂ ಕೂಡ ಅದು ಬಿದ್ದಿತ್ತು. ಯಾವುದೂ ಹೆಚ್ಚಿನ ಅನಾಹುತ ಸಂಭವಿಸಿಲ್ಲ. ಅಲ್ಲಿದ್ದಂಥ ಕೆಲವೊಂದಷ್ಟು ವಾಹನಗಳು ಮಾತ್ರ ಜಖಮಾಗಿವೆ. ಸ್ಥಳದಿಂದ ನಾವು ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ನಿನ್ನೆ ತಡರಾತ್ರಿ ಸುರಿದಂತ ಧಾರಾಕಾರ ಅಬ್ಬರದ ಮಳೆಯಿಂದಾಗಿ ನಗರದ ನಾನಾ ಕಡೆ ಅವಾಂತರಗಳು ಸೃಷ್ಟಿಯಾಗಿದೆ. ಅದೇ ರೀತಿ ನಗರದ ಬಸವೇಶ್ವರ ನಗರ 3ನೇ ಬ್ಲಾಕ್ 8ನೇ ಮುಖ್ಯ ರಸ್ತೆಯಲ್ಲೂ ಕೂಡ ಬೃಹದಾಕಾರದ ಮರವೊಂದು ಏಕಾಏಕಿ ರಸ್ತೆಗೆ ಉರುಳಿದ ಪರಿಣಾಮ ಈ ಒಂದು ಘಟನೆ ಆಗಿರ್ತಕ್ಕಂಥ. ಈಗ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳು. ಇದು ಬಸವೇಶ್ವರ ನಗರ 3ನೇ ಬ್ಲಾಕ್ 8ನೇ ಮುಖ್ಯ ರಸ್ತೆ. ನಿನ್ನೆ ತಡರಾತ್ರಿ ಅಂದರೆ ಬೆಳಗಿನ ಜಾವ 3:30 ಸುಮಾರಿಗೆ ಈ ಒಂದು ಘಟನೆ ಸಂಭವಿಸ್ತಕ್ಕಂಥದ್ದು. ಈ ಒಂದು ಘಟನೆಯ ಪರಿಣಾಮ ರಸ್ತೆ ಬದಿ ನಿಲ್ಲಿಸಿದಂಥ 2 ವಾಹನಗಳು ಜಖಮಾಗಿದೆ. ಈಗಾಗಲೇ BBMP ಅಥವಾ ಏನು ಸ್ಥಳೀಯ ಪಾಲಿಕೆ ಅರಣ್ಯ ವಿಭಾಗ ಬಂದು ಮರವನ್ನು ತೆರವು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾನೆ ಇದ್ದಾರೆ. ಸೊ ಮರ ಬಿದ್ದ ಪರಿಣಾಮ ನೀವು ನೋಡ್ತಾ ಇದ್ದೀರಾ, ವಿದ್ಯುತ್ ಕಂಬಕ್ಕೂ ಕೂಡ ಹಾನಿಯಾಗಿದೆ, ತಂತಿಗಳಿಗೂ ಕೂಡ ಹಾನಿಯಾಗಿದೆ. ಸುತ್ತಮುತ್ತ ಇರತಕ್ಕಂಥ ನಿವಾಸಿಗಳ ವಿದ್ಯುತ್ ಸಂಪರ್ಕ ಕೂಡ ಸ್ಥಗಿತಗೊಂಡಿರ್ತಕ್ಕಂಥ. ಈಗಾಗಲೇ ಬೆಸ್ಕಾಂ ಸಿಬ್ಬಂದಿ ಸ್ಥಳಕ್ಕೆ ಬಂದು ಅದನ್ನು ಸರಿಪಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸೊ ಇಲ್ಲಿರ್ತಕ್ಕಂಥ ಸ್ಥಳೀಯರನ್ನ ಮಾತಾಡ್ತಾ ಹೋಗ್ತೀನಿ, ಘಟನೆ ಬಗ್ಗೆ ತಿಳ್ಕೊಂಡು ಹೋಗ್ತೀನಿ. ಸರ್, ತಾವು ಕೂಡ ಒಂದು ಘಟನೆಯನ್ನು ಗಮನಿಸಿದ್ದಾರೆ. ಎಷ್ಟು ಗಂಟೆ ಸುಮಾರಿಗೆ ಒಂದು ಆಗಿದೆ? ಸೊ ಏನೆಲ್ಲ ಆ ಸಮಯದಲ್ಲಿ ಆಯಿತು ಅಂತ? 3:58ಕ್ಕೆ ಮರ ಉರುಳಿ ಬಿತ್ತು. ಮರ ಉರುಳಿ ಬಿತ್ತಾ ಇದ್ದಂಗೆ ಬೆಳಿಗ್ಗೆ ವಾಕ್ ಹೋಗ್ಬೇಕಾದ್ರೆ ಯಾರೋ ಹಿಂಗೆ ಶಾಸಕರಿಗೆ ಮೆಸೇಜ್ ಹಾಕಿದ್ದಾರೆ. ಅವರು ಶಾಸಕರು ಇಮಿಡಿಯೇಟು ನಮಗೆ ಹೇಳಿದ್ರು ಹೋಗಿ ನೋಡಿ ಅಂತ. ನಾವು ಅವರ ಅನುಯಾಯಿಗಳು ಬಂದು ಬೆಳಗ್ಗೆನೇ ಇವ್ರಿಗೆ BBMP ಅವರಿಗೆ ಫೋನ್ ಮಾಡಿ ಅವರ ಶಾಸಕರೆಲ್ಲ ವ್ಯವಸ್ಥೆ ಮಾಡಿದರು. ಬಂದು ಬೆಳಗ್ಗೆಯಿಂದನೇ ತೆರವುಗೊಳಿಸ್ತಿದ್ದಾರೆ. 2 ಆಟೋ ಡ್ಯಾಮೇಜ್ ಆಗಿದೆ. ಇಲ್ಲಿ ನಿಲ್ಲಿಸಿದ್ದ ಪಾರ್ಕಿಂಗ್ ಮಾಡಿದ್ದಂಥದ್ದು 2 ಆಟೋ ಡ್ಯಾಮೇಜ್ ಆಗಿದೆ. ಸದ್ಯಕ್ಕೆ ಬೇರೆ ಯಾರಿಗೂ ಯಾವುದೇ ಒಂದು ಪ್ರಾಣ ಹಾನಿ ಆಗಿಲ್ಲ. ಅದು ದೇವರ ಅದೃಷ್ಟವಶಾತು. ನನ್ನ ಹೆಸರು ರಾಕೇಶ್ ಅಂತ, ಇದೇ ರೋಡಲ್ಲಿ. ಸೊ ಘಟನೆಯಿಂದಾಗಿ 2 ವಾಹನಗಳು ಅಂದರೆ 2 ಆಟೋಗಳು ಜಖಮ್ ಆಗಿದೆ. ಸೊ ಆದರೆ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಸೊ ಅಂತ ಹೇಳಿದಿರ್ತಕ್ಕಂಥ ಸ್ಥಳೀಯರು ಮಾಹಿತಿಯನ್ನು ಕೊಡ್ತಾರೆ. ಇನ್ನು ಘಟನೆ ಪರಿಣಾಮ ಆದಂಥ ಒಂದು ಹಾನಿ ಏನಿದೆ, 2 ಆಟೋಗಳಿಗೆ ಹಾನಿ ಆಗಿದೆ. ಅದರಲ್ಲಿ ಒಂದು ಏನು ಮಿನಿ ಟೆಂಪೋ ಏನಿದೆ ಅದು ಕೂಡ ಇಲ್ಲೇ ಸ್ಥಳದಲ್ಲೇ ಇದೆ. ಒಂದು ಘಟನೆಯ ತೀವ್ರತೆ ನಿಮಗೆ ಅರ್ಥ ಆಗುತ್ತೆ. ಒಂದು ಮರ ಬಿದ್ದಂಥ ಸಮಯ, ಸೊ ಮರ ಬಿದ್ದಿದ್ದ ಒಂದು ವಾಹನಕ್ಕೆ ಆದಂಥ ಡ್ಯಾಮೇಜ್ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸೊ ನಿನ್ನೆ ರಾತ್ರಿ ಅವರು ಒಂದು ಪಾರ್ಕಿಂಗನ್ನು ಮಾಡಿ ಹೋಗಿದ್ರು. ಆದರೆ ರಾತ್ರಿ 3:30 ಅಥವಾ 3:45 ಸುಮಾರಿಗೆ ಏಕಾಏಕಿ ಮರ ಉರುಳಿದಂಥ ಹಿನ್ನೆಲೆ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ನಗರದ ನಾನಾ ಕಡೆ ಈ ರೀತಿ ಘಟನೆಗಳು ಆಗಿದೆ. ಸೊ ಅವಾಂತರಗಳು ಆಗಿದೆ. ಇನ್ನು ಈ ಒಂದು ವಾಹನದ ಮಾಲೀಕರು ಕೂಡ ನನ್ನ ಜೊತೆ ಇದ್ದಾರೆ, ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ತಮ್ಮ ವಾಹನ ಈ ರೀತಿ ಹಾನಿ ಒಳಗಾಗಿದೆ, ಮರ ಬಿದ್ದು ಈ ರೀತಿ ಆಗಿದೆ. ಸೊ ತಮಗೆ ಎಷ್ಟೊತ್ತು ಗೊತ್ತಾಯಿತು ಅಂತ? ಇದು ಗಾಡಿ ಓನರ್ ನಾನು. ಓಕೆ. ನಮ್ಮ ಚಿಕ್ಕಪ್ಪನ ಮಗನಿಗೋಸ್ಕರ ಆಟೋ ಹಾಕೊಟ್ಟಿದ್ದು. ಅವನು ಓಡಿಸ್ತಾ ಇದ್ದ. ಡೈಲಿ ಬಂದು ಇಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ದ ಏಜಾಗ್ತದೆ. ಇಲ್ಲಿ ಮುಂದೆ ಈ ಕಡೆ ಸ್ವಲ್ಪ ಮುಂದೆ ಮಾಡ್ತಾ ಇದ್ದ. ಇವತ್ತು ನಿನ್ನೆ ಅಲ್ಲಿ ಇನ್ನೊಂದು ಗಾಡಿ ನಿಂತಿದ್ದರಿಂದ ಅಲ್ಲಿ ಆ ಕಡೆ ಪಾರ್ಕಿಂಗ್ ಮಾಡಿದ್ದಾನೆ. ಪಾರ್ಕಿಂಗ್ ಮಾಡಿ ಬೆಳಗ್ಗೆ ಮಾಮೂಲಿ ನಾವು ಪೋರ್ಟರ್ದು ಡ್ಯೂಟಿಗೆ ಹೋಗೋದು. ಆ ಡ್ಯೂಟಿಗೆ ಫೋನ್ ಮಾಡ್ದೆ, ಈ ಥರ ಹೊರಡ್ತಾ ಇದ್ದೀನಿ ಅಂತೇಳಿ ಫೋನ್ ಮಾಡ್ದೆ. ಸರಿ ಅಂದ್ಬಿಟ್ಟು ಇಲ್ಲಿ ಬಂದವನೇ ಇಲ್ಲಿ ನೋಡಿದ್ರೆ ಮರ ಈ ಥರ ಬಿದ್ದೋಗಿದೆ. ಫೋನ್ ಮಾಡಿದೆ, ಈ ಥರ ನನಗೆ ಮರ ಬಿದ್ದೋಗ್ಬಿಟ್ಟಿದೆ ಗಾಡಿ ಮೇಲೆ ಅಂತ. ನಾನು ಆಮೇಲೆ ಬಂದು ನೋಡಿದೆ, ಇಲ್ಲಿ ಅಲ್ಲೇ ಫುಲ್ ಗಾಡಿ ಫುಲ್ ಇದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಲಕ್ಷ್ಮೀ ನರಸಿಂಹ.